ಚಿತ್ರರಂಗ ಬೆಳೆದ ಪ್ರತಿ ಹಂತದಲ್ಲಿ ತಮ್ಮ ಕೊಡುಗೆನ ನೀಡ್ತಾ ಅವರ ಹೆಸರೇ ಅವರ ಇಡೀ ಐಡೆಂಟಿಟಿ. ಚಿತ್ರರಂಗಕ್ಕೆ ಅವರ ಕೊಡುಗೆನ ತೆಗೆದು ನಿಮ್ಮ ಮುಂದೆ ಇಟ್ಬಿಡುತ್ತೆ. ಜಾಸ್ತಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಹೆಸರು ಒಂದೇ ಅವರ ಐಡೆಂಟಿಟಿ. ಸುಂದರ್ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ನಮಸ್ತೆ ಭಾವನಾ. ನಿನ್ನ ಒಂದು ಪೀಠಿಕೆಯೇ ನನಗೆ ಭಾಳ ಖುಷಿ ಆಯಿತು. ಮುಖ್ಯವಾಗಿ ಭಾಳ ಹಿಂದೆ ನಿನ್ನನ್ನು ಇಲ್ಲಿ ನೋಡಿದ್ದೆ. ಇವತ್ತು ಮತ್ತೆ ನಿನ್ನನ್ನು ನೋಡುವ ಒಂದು ಸುಸಂದರ್ಭ ನನಗೆ ಒದಗಿ ಬಂದಿದೆ. ಚೆನ್ನಾಗಿದ್ದೀನಿ. ಆ್ಯಸ್ ಆಲ್ವೇಸ್ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಷ್ಟೇ ನಂದು. ಒಂದು ವರ್ಡಲ್ಲಿ ಹೇಳಬೇಕಂದ್ರೆ, ಇಫ್ ಯು ಕ್ಯಾನ್ ಬಿ ಸಿಂಪಲ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಅದು ಸಿನಿಮಾ ರಂಗಕ್ಕೆ ಮಾತ್ರ ಅಲ್ಲ, ಯಾವುದೇ ರಂಗದಲ್ಲಿದ್ದರೂ ನಾವು ಆ ಥರ ಇದ್ದುಬಿಟ್ರೆ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಂದರ್ರಾಜ್ ಸರ್ನ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಸಿನಿಮಾಗಳ ಹೆಸರು ತಗೊಂಡು ಡಿಸ್ಕ್ರೈಬ್ ಮಾಡ್ತೀವಿ. ಆ ಸಿನಿಮಾದಲ್ಲಿ ಈ ಪಾತ್ರ ಮಾಡಿದ್ರು, ಈ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ರು, ಅವರ ಜೊತೆ ಅಭಿನಯಿಸಿದ್ರು, ಇವರ ಜೊತೆ ಅಭಿನಯಿಸಿದ್ರು ಅಂತ. ಆದರೆ ಹೇಳಿ, ಸುಂದರ್ರಾಜ್ ಅವರನ್ನು ಸುಂದರ್ರಾಜ್ ಒಂದು ಸಾಲಿನಲ್ಲಿ ವರ್ಣಿಸ್ತಾರೆ ಅಂದರೆ, ಅವರ ಜೀವನ ವರ್ಣಿಸ್ತಾರೆ ಅಂದರೆ ಏನು? ಟ್ರಸ್ಟ್, ನಂಬಿಕೆ. ಯು ಕ್ಯಾನ್ ಆಲ್ವೇಸ್ ಬಿಲೀವ್. ನಾನು ಹೇಳೋದೇನೆಂದರೆ, ನಮಗೆ ಇವರು ಅಪ್ರೋಚಬಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರನ್ನ ನಂಬಿದ್ರೆ ನಮ್ಮ ಕೆಲಸ ಆಗತ್ತೆ ಅನ್ನೋದು ನನ್ನ ಒನ್ ವರ್ಡ್. ಸುಂದರ್ರಾಜ್ ಅಂದರೆ ಅವ್ರ ಹತ್ರ ಹೋದರೆ ಕೆಲಸ ಆಗುತ್ತೆ. ನಾನು ಐ ನೆವರ್ ಸೇ ನೋ ಟು ಎನಿಬಡಿ. ನೋಡೋಣ ಅಂತ ಹೇಳ್ತೀನಿ. ನಿಮ್ಮ ಇನ್ನೊಂದು ತುಂಬ ಬಿಗ್ ಕ್ವಾಲಿಟಿ ಅಂತ ಹೇಳಿದ್ರೆ, ಎಷ್ಟೋ ಜನ ನಿಮ್ಮ ನೆರಳಿನಲ್ಲಿ ಬೆಳೆದಿರ್ತಾರೆ. ನಿಮ್ಮ ಒಂದು ಮಾತಿನಿಂದ ಅವರ ಜೀವನ ರೂಪಿಸ್ಕೊಂಡಿರ್ತಾರೆ. ಆದರೆ ಯಾರಿಗೂ ಅದರ ಅಂದಾಜು ಇರೋದಿಲ್ಲ. ಸುಂದರ್ರಾಜ್ ಸರ್ ಹೇಳಿದ್ರು, ನಾವು ತೊಗೊಂಡಿದ್ವಿ ಅಂತ ಅವ್ರು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಿಮ್ಮ ಬಾಯಿಂದ ಯಾವತ್ತು ನಾನು ಇವ್ರಿಗೆ ಹೆಲ್ಪ್ ಮಾಡಿದೆ, ಇವರು ನಾನು ಹೇಳಿದ್ರಿಂದ ಒಂದು ಅವಕಾಶ ಸಿಕ್ತು, ಆಮೇಲೆ ಜೀವನ ಮುಂದುವರ್ಕೊಂಡು ಹೋಯಿತು, ನೀವು ಯಾವತ್ತೂ ಮಾತಾಡಿಲ್ಲ. ಆದರೆ ಎಷ್ಟೋ ಜನ ನಿಮ್ಮಿಂದ ಜೀವನ ಕಂಡುಕೊಂಡಿದ್ದಾರೆ. ತೃಪ್ತಿ ಇದೆಯಾ? ಖಂಡಿತ. ಯಾಕೆಂದರೆ ಒಂದು ಉದಾಹರಣೆ ಒಂದು ಹೇಳ್ತೀನಿ. ನಮ್ಮನೆ ಜೆ ಪಿ ನಗರದಲ್ಲಿದ್ದಾಗ ಒಬ್ಬ ಹುಡುಗ ದಿನ ಪೇಪರ್ ಹಾಕ್ತಾಯಿದ್ದ. ತುಂಬ ಅವ್ನು ಕೇಳಿದೆ, ಎಷ್ಟಪ್ಪ ನಿನ್ನ ವಯಸ್ಸು ಅಂತ ಕೇಳಿದೆ. 9 ವರ್ಷ ಅಂತಂದ. ಸೈಕಲಲ್ಲಿ ಬರೋನು, ಪೇಪರ್ ಹಾಕೋನು. ಬೆಳಗ್ಗಿನ ಜಾವ ಕರೆಕ್ಟಾಗಿ 5:05 ಬಂದ್ಬಿಡೋನು. ಆಮೇಲೆ ಸ್ಪೀಡು ಅಂದರೆ ಆ ವಯಸ್ಸು ಗೊತ್ತಲ್ಲ, ಅವನಿಗೊಂದು 100 ಪೇಪರ್ ಹಾಕಬೇಕಾದ್ರೆ 100 ಮನೆಗೆ ಹೋಗ್ಬೇಕಾಗತ್ತೆ. ಆ 100 ಮನೇನ ತಲುಪಬೇಕಾದ್ರೆ ಅವನು ಹ್ಯಾಸ್ ಟು ಡೂ ಇಟ್ ವಿತ್ 1 hour. ಮತ್ತೆ ವಾಪಸ್ ಹೋಗಬೇಕು ಮನೆಗೆ. ಅವನು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಅವನು ಶಾಲೆಗೆ ರೆಡಿ ಆಗಬೇಕು. ಆವಾಗ ನನಗೊಂದು ಸ್ಪಾರ್ಕ್ ಬಂತು. ಇವನು ಎಷ್ಟು ಅರ್ಲಿ ಬರ್ಡ್ ಕ್ಯಾಚಸ್ ದ ಫ್ಲೈ ಅಂತ ಒಂದಿದೆ, ಅದು ಇಂಗ್ಲೀಷಲ್ಲಿ ಹೇಳ್ತಾರೆ. ಹಾಗಾಗಿ ಅವನು ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೆ. ಆಮೇಲೆ ಒಂದು ದಿವಸ ಇದಕ್ಕಿದ್ದಂಗೆ ನಾನು ಕೋರ್ಟಲ್ಲಿ ಏನೋ ಒಂದು ಕೆಲಸ ಇತ್ತು. ಅಲ್ಲಿ ಕೋರ್ಟ್ಗೆ ಹೋದಾಗ ಯಾರೋ ಒಬ್ಬರು ಬಂದರು. ಹಿಂಗೆ, ಸರ್ ನಮಸ್ಕಾರ ಸರ್ ಅಂದರು. ನಮಸ್ಕಾರ ಅಪ್ಪ ಅಂತಂದೆ. ಸರ್ ನಾನು ಯಾರು ಗೊತ್ತಾ ಅಂತಂದರು. ಇಲ್ಲಪ್ಪ ಗೊತ್ತಿಲ್ಲ ಅಂದೆ. ಏನು ಸರ್ ನನ್ನೇ ಮರ್ತು ಬಿಟ್ಟಿದ್ದೀರಾ ನೀವು? ಇಲ್ಲಪ್ಪ ನಂಗೆ ಗೊತ್ತಿಲ್ಲಪ್ಪ. ಸರ್ ನಾನು ನಿಮ್ಮ ಮನೆಗೆ ಪೇಪರ್ ಹಾಕ್ತಾಯಿದ್ನಲ್ಲ, ಆ ಹುಡುಗ ಸರ್ ನಾನು ಅಂದರು. ನನಗೆ ಡಬಲ್ ಧಮಾಕ. ನನಗೆ ಅಲ್ಲ, ಒಬ್ಬನಿಗೆ ನಾನೇನೂ ಸಹಾಯ ಮಾಡಿಲ್ಲ. ಅವನನ್ನು ಕೇಳಿದ್ದಷ್ಟೇ, ಏನು ಮಾಡ್ತಾಯಿದ್ಯಪ್ಪ ಅಂದರೆ ಪೇಪರ್ ಹಾಕ್ತಾಯಿದ್ದೀನಿ ಅಂತ. ಪೇಪರ್ ಹಾಕೋನು ಕೂಡ ಒಂದು ದಿವಸ ಅಡ್ವೊಕೇಟ್ ಆಗ್ಬೋದು. ಬಟ್ ನಾನು ಅವ್ನಿಗೇನು ಸಹಾಯ ಮಾಡಿದೆ ಅಂತ ಅವನು ಆಮೇಲೆ ಹೇಳ್ದ. ನಾನೇ ಮರ್ತೋಗ್ಬಿಟ್ಟಿದ್ದೆ. ಮರ್ತೋಗಿದ್ರಿ ನೀವು? ಮರ್ತೋಗ್ಬಿಟ್ಟಿದ್ದೆ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಾನು ಅವನು ಒಂದು ದಿವಸ ಬಂದಾಗ ನನಗೆ ಅವನ ಕೆಲಸ ನೋಡ್ತಾ ಇದ್ದಾಗ, ಏನು ಮಾಡೋದು ಇವನಿಗೆ, ಹೆಂಗೆ ಯಾವ ಥರ ನಾನು ಹೆಲ್ಪ್ ಮಾಡ್ಬೋದು ಅಂತ ಹೆಲ್ಪನ್ನು ಅವನೇನು ಕೇಳಲಿಲ್ಲ ನನ್ನ. ನಾನೇನು ಮಾಡಿದೆ, ಬಿಲ್ ಕೊಡ್ತಾನಲ್ಲ, ಈ ಬಿಲ್ ಬರುತ್ತೆ ಮಂತ್ಲಿ ಬಿಲ್ ಬಂದಾಗ ಅವ್ನಿಗೇನು ಮಾಡಿದೆ, ಎಷ್ಟಾಗಿದೆಪ್ಪ ಅಂದ್ರೆ ಒಂದು ಎಷ್ಟು ಆಗಿದೆ ಅಂದ. ನಾನು ಬೇಕು ಅಂತಾನೆ ಆವಾಗ ಡಬಲ್ ದುಡ್ಡು ಕೊಟ್ಟೆ ಅಂದ. ಅಂದರೆ ಒಂದು 500 ಅಂದರೆ 1000 ರೂಪಾಯಿ ಕೊಟ್ಟೆ. ನಾನು ಹೇಳ್ತಾ ಇರೋದು 20-22 ವರ್ಷದ ಹಿಂದಿನ ಮಾತು.
ಆವಾಗ 500 ರೂಪಾಯಿಗೆ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ಹೌದು. ಅವನು ಯಾಕೆ ಸರ್ ಹಿಂಗೆ ಕೊಡ್ತೀನಿ, ಇಲ್ಲ ನಾನು ನೆಕ್ಸ್ಟ್ ಮಂತಿದ್ದು ಸೇರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ನು ತೊಗೊಂಡು ಹೊಟ್ಟೋದ. ಆಮೇಲೆ ನೆಕ್ಸ್ಟು ಅವನು ಬರಲಿಲ್ಲ, ಇನ್ಯಾರೋ ಬೇರೆಯವರು ಬಂದರು ಹೋದರು, ಅಲ್ಲಿ ಮುಗಿದೋಯ್ತು. ಆಮೇಲೆ ನೆಕ್ಸ್ಟ್ ಬಂದ ಅವನು ಮರ್ತೋಗ್ಬಿಟ್ಟಿದ್ದೆ, ನಾನು ಮರ್ತೋಗ್ಬಿಟ್ಟಿದ್ದೆ. ಬಟ್ ಅವನಿಗೆ ಆ ಲಾಯರ್ ಆದಾಗ ಅನ್ನಿಲ್ಲ, ಸರ್ ನೀವು ನನಗೆ 500 ರೂಪಾಯಿ ಕೊಟ್ಟು ಸಹಾಯ ಮಾಡಿದೆ, ನಾನು ಬುಕ್ಸ್ ಎಲ್ಲ ತೊಗೊಂಡೆ ಅಂತಂದ. ನನಗೆ ಐ ಫೆಲ್ಟ್ ಒಂಥರ ಅದು ಹೇಳಿದ್ನಲ್ಲ, ಟ್ರಸ್ಟ್, ಒಂದು ನಂಬಿಕೆ. ಅವನಿಗೆ ಏನೋ ಒಂದು ಆಗ್ತಾನೆ, ಅವನೇನು ಅಡ್ವೊಕೇಟ್ ಆಗ್ತಾನೆ, ಡಾಕ್ಟ್ರ್ ಆಗ್ತಾನೆ, ಅದೆಲ್ಲ ಏನೋ ಒಂದು ಆಗ್ತಾನೆ, ಅವನ ಶ್ರಮಕ್ಕೆ ಒಂದು ಬೆಲೆ ಅಂತ ಹೇಳಿ ಮಾಡಿದಾಗ ಅದೊಂದು ಆ ಉದಾಹರಣೆ ನನಗೆ ಯಾವಾಗಲೂ ಇಷ್ಟ. ಬೇಕಾದಷ್ಟು ಜನ ಡ್ರೈವರ್ಗಳಿದ್ದಾರೆ. ಆಮೇಲೆ ನನ್ನ ಅನಂತು ಅಂತ ಒಬ್ಬ PRO ಇದ್ದಾನೆ, ಅವನು ಯಾವಾಗಲೂ ನಮ್ಮ ಗುರುಗಳು ಅಂತ ಹೇಳ್ತಿರ್ತಾನೆ. ನಾನು ಹೇಳಿದೆ, ನಾನು ಯಾವ ಥರ ಗುರುಪ್ಪ ನಿನಗೆ, ನೀನು ಕೆಲಸ ಇಲ್ಲ, LNT ಕ್ಲೋಸ್ ಆಗೋಯ್ತು. ಆವಾಗ ಹೀಗೆ ಒಂದ್ಸಲಿ, ಸರ್ ನಾನು ನಿಮ್ಮ ಅಭಿಮಾನಿ ಅಂತ 77-80ರ ದಶಕ. ಆವಾಗ ಏನಕ್ಕೋ ಒಂದು ಫಂಕ್ಷನ್ ಕರೆದ, ಬಂದು ಈ ಥರ ಚಿತ್ರದುರ್ಗದ ಹತ್ರ ಯಾವುದೋ ಒಂದು ಮಠ ಇದೆ, ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವರು ನಿಮ್ಮ 3 ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನೀವು ಪ್ರಶ್ನೆನೇ ಕೇಳೋದು ಬೇಕಾಗಿಲ್ಲ, ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡ್ರೆ ಅವರೇ ಉತ್ತರ ಕೊಟ್ಬಿಡ್ತಾರೆ ಅಂದ್ಬಿಟ್ಟು. ನನಗೆ ಹುಷಾರಿಲ್ಲಪ್ಪ, ನಾನು ಬರೋಕ್ಕಾಗಲ್ಲ ಅಂದೆ. ಇಲ್ಲ ಸರ್, ನಿಮ್ಗೆ ಹುಷಾರಾಗ್ಬಿಡ್ತೀರ ನೋಡಿ, ಇಂಥ ದಿವಸಕ್ಕೆ ನಾನು ಹೇಳ್ತೀನಿ, ನೀವು ಹುಷಾರಾಗ್ಬಿಡ್ತೀರ ಅಂತಂದ. ಅವನು ಹೇಳಿದಂಗೆ ಹುಷಾರಾಗ್ಬಿಟ್ಟೆ. ಕರ್ಕೊಂಡೋಗ್ಬಿಟ್ಟ. ಕರ್ಕೊಂಡೋದ ತಕ್ಷಣ ಅಲ್ಲಿ ಅವ್ರ ಗುರುಗಳು, ಈಗ ಹೇಗಿದ್ದೀರಾ, ಆರಾಮಾಗಿದ್ದೀರಾ, ಜ್ವರ ಎಲ್ಲ ಹೋಗಿರ್ಬೇಕಲ್ಲ ಅಂದರು. ಇವ್ರಿಗೆ ಯಾರು ಹೇಳಿದ ನನ್ನ ಜ್ವರದ ಬಗ್ಗೆ? ಯಾರೂ ಹೇಳಿರಲಿಲ್ಲ, ಇವನು ಹೇಳಿಲ್ಲ. ಅವರ ಮಾನಸಿಕವಾಗಿ ಅವ್ರಿಗೆ ಅದು ಇವ್ರಿಗೆ ಈ ಥರ ಆಗಿದೆ, ಅದು ಸರಿಯಾಗಬೇಕು ಅಂತ ಅವರು ಪ್ರೇಯರ್ ಮಾಡಿದ್ದಾರೆ. ಸ್ವಾಮೀಜಿನೇ ಪ್ರೇಯರ್ ಮಾಡಿದ್ದಾರೆ, ಅವರು ಮಂತ್ರಾಲಯದ ಸ್ವಾಮೀಜಿಗಳು. ಸೊ ಹೀಗಾಗಿ ನಮ್ಮ ಬಗ್ಗೆ ಅವನಿಗೊಂಥರ ಪ್ರೀತಿ. ಅದಾದಮೇಲೆ ಅವ್ನಿಗೆ ಹೇಳಿದೆ, ಇವಾಗ ನಿನ್ನ ಕೆಲಸ ಇಲ್ವಲ್ಲ, ನೀನೇನೋ ಹೇಳಿದೆಯಲ್ಲ, ಬಾ ಅಂತ ಹೇಳಿ ಕಲಾವಿದರ ಸಂಘದಲ್ಲಿ ನಾನು ಅವಾಗ ಕಾರ್ಯದರ್ಶಿ. ಅವನಿಗೆ ಬಂದು ಈ ಥರ ಎಲ್ಲ ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಹೇಳಿ ಎಲ್ಲ ನಾಯಕ ನಟರನ್ನು ಪರಿಚಯ ಮಾಡಿಸಿ, ಉದ್ಯಮವನ್ನು ಪರಿಚಯ ಮಾಡಿಸಿ ಕೊಟ್ಟೆ. ಇವತ್ತು ಅವನು ಸ್ವತಂತ್ರವಾಗಿ ಅವನು ತನ್ನ ಕಾಲ ಮೇಲೆ ತಾನು ನಿಂತಿದ್ದಾನೆ. ಇವತ್ತು ಯಾರೇ CM ಆಗಲಿ, ಯಾರೇ ಇವತ್ತು ಹೊಸ ನಟರುಗಳು ಬರಲಿ, ಅವನಿಲ್ಲದೆ ಕೆಲಸ ಆಗಲ್ಲ. ಕಲಾವಿದರನ್ನ ಮನೆಗೆ ಹೋಗಿ ಈ ಲೆಟ್ರ್ ತಲುಪಿಸ್ಬೇಕು, ಅವ್ರಿಗೆ ಈ ವಿಚಾರ ಮದುವೆ ಆಗಿರಲಿ, ಮುಂಜಿ ಆಗಿರಲಿ, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದರೆ ಅವನಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವನ್ನೆಲ್ಲ ಮುಗಿಸ್ಕೊಡ್ತಾನೆ. ಹಾಗೆ ಆ ಸಮಾರಂಭಕ್ಕೆ ಬಂದಾಗಲೂ ಅವನಲ್ಲೇ ನಿಂತಿರ್ತಾನೆ, ಇನ್ವೈಟ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಈ ಥರದ್ದು ಹುಡುಗರು ಇದ್ದಾರೆ. ಸೊ ಐ ಫೀಲ್ ಪ್ರೌಡ್ ಆಫ್ ದೆಮ್. ನಾನು ಮುಂಚೆ ಹೇಳೋಕ್ಕೆ ಟ್ರಸ್ಟ್. ಸುಂದರ್ರಾಜ್ ಅವ್ರ ಬಗೆಗಿನ ಒಂದು ಟ್ರಸ್ಟ್. ಚಿತ್ರರಂಗ ಬೆಳೀತಾ ಇದ್ದ ಹಾಗೆ ಸುಂದರ್ರಾಜ್ ಅವರು ಬೆಳೆದ್ರು. ಅದರಲ್ಲೂ ಸ್ಪೆಷಲಿ ಈ ಎಕ್ಸ್ಪೆರಿಮೆಂಟ್ಸ್ ಆರಂಭ ಆದ ದಿನಗಳಲ್ಲಿ ನೀವು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು, ಹೊಸ ರೀತಿಯ ಜಾನರ್ಗಳು ಶುರುವಾದಾಗ ನೀವು ಕಾಲಿಟ್ಟಿದ್ದು, ಅದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಲಿ ಅಥವಾ ಕಥೆಗಳಲ್ಲಿ ಹೊಸತನ ತರೋದಾಗಲಿ, ಆ ಟೈಮಲ್ಲಿ ನೀವು ಎಂಟರ್ ಆಗಿ ಇವತ್ತಿನ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀರಾ, AI ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀರಾ. ಹೆಂಗೆ ನೋಡ್ತೀರಿ ಜರ್ನಿನ? ತುಂಬ ಖುಷಿಯಾಗುತ್ತೆ. ಒಂದೇನು ಅಂದರೆ, ನಾನು ಯಾವುದೂ ಪ್ಲ್ಯಾನ್ ಮಾಡಲಿಲ್ಲ. ನಾನು ಇದೇ ಆಗಬೇಕು ಅದೇ ಆಗಬೇಕು ಅಂತ ನಾನು ಬಂದವನೇ ಅಲ್ಲ. ಆಕಸ್ಮಿಕ ಬದುಕೇ ಆಕಸ್ಮಿಕ. ನಾನಂತೂ ಹೇಳೋದಂದರೆ, ಕೆಲವು ಯಾವುದಾದ್ರೂ ಪ್ರಯೋಗ ಮಾಡಬೇಕಾದ್ರೆ ಅಥವಾ ಬದುಕಲ್ಲಿ ಏನಾದರೂ ಕಂಡ್ಕೋಬೇಕಾದ್ರೆ ಒಂದು ಗೋಲ್ ಬೇಕು, ಗುರು ಬೇಕು, ಗುರಿನೂ ಬೇಕು. ನನಗೆ ಅವಾಗೇನು ಅಂತಂದರೆ, ಸಿನಿಮಾಗೆ ಸೇರಬೇಕು, ನಾಟಕಕ್ಕೆ ಬರಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಏನೋ ನಾವು ನಮ್ಮ ತಂದೆ ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟಪಟ್ಟಿದ್ರು. ಆದರೆ ಅದಕ್ಕೆ ಮಾರ್ಕ್ಸೇ ಬರಲಿಲ್ಲ ನನಗೆ. ಆ ಮಾರ್ಕ್ಸ್ ಬಂದರೆ ತಾನೇ ಡಾಕ್ಟ್ರ್ ಆಗ್ಬೋದು. ಕಾಲೇಜಲ್ಲಿ ಯಾವಾಗಲೂ ಲೀಡ್ರ್ಶಿಪ್ಪು, ಹುಡುಗಾಟ, ಒಂಥರ ಸಿಂಗಿಂಗು. ಅವಾಗೆಲ್ಲ 70ರ ದಶಕದಲ್ಲಿ ಈ ರಾಜೇಶ್ ಖನ್ನನ್ ಸಿನಿಮಾ ಬರೋದು, ಆಮೇಲೆ ಶಮಿ ಕಪೂರ್ ಸಿನಿಮಾ, ಕನ್ನಡದಲ್ಲೆಲ್ಲ ಹೊಸ ಹೊಸ ನಟರುಗಳು ಬಂದಿದ್ದರು ಆಗ. ಅಂದರೆ ಇನ್ನೂ ಬರೋ ಅಂತಂದರೆ ನಮಗೆಲ್ಲ ಈ ರಾಜ್ಕುಮಾರು, ಆಮೇಲೆ ಶ್ರೀನಾಥ್, ಅವ್ರುಗಳೆಲ್ಲ ಅವತ್ತು ಐಕಾನ್ಸ್ ಅವರು. ಆದರೆ ನನಗೆ ಒಂದು ಇನ್ಸ್ಪಿರೇಷನ್ ಏನಾಯಿತು ಅಂತಂದರೆ, ನಾಟಕಕ್ಕೆ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಅದು ಆಕಸ್ಮಿಕ. ನಾನು NCC ನೇವಿನಲ್ಲಿದ್ದೆ. ಅಂದರೆ ನೇವಿ ಇದೊಳಗೆ ನೀವು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಇರ್ತಲ್ಲ, ತುಂಬ ಇಷ್ಟ ನನಗದು. ಸೊ ಅದಕ್ಕೆ ನೇವಲ್ ಇದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಿದೆ,
ಸಿ ಸರ್ಟಿಫಿಕೇಟು ಬಿ ಸರ್ಟಿಫಿಕೇಟ್ ಎಲ್ಲ ಮಾಡಿಬಿಟ್ಟಿದ್ದೆ. ಓ ಆಮೇಲೆ ನನ್ನ ಪರ್ಸ್ನಾಲಿಟಿ ಕೂಡ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಸೊ INS ವೆಂಡುರ್ತಿ ಅಂತ ಒಂದು ಇದಿದೆ, ಬೇಸ್ ಇದೆ ಕೊಚ್ಚಿನಲ್ಲಿ. ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮ ತಂದೆ ಹೇಳಿದ್ರು, ನಮ್ಮ ತಂದೆ ಎಕ್ಸ್ ಸರ್ವಿಸ್ ಮ್ಯಾನು, ಇನ್ಫ್ಯಾಕ್ಟ್ ಇದು ಯಾರಿಗೂ ಗೊತ್ತಿಲ್ಲ, ನಮ್ಮ ತಂದೆ ಎಕ್ಸ್ ಸರ್ವಿಸ್ ಮ್ಯಾನು. ಅವರು ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ರು. ಆವಾಗ ಇಲ್ಲಪ್ಪ ನೀನು ಬೇರೆ ನೇವಿಗೆಲ್ಲ ಹೋಗಿ ಸೇರ್ತಾ ಇದೆಯಾ, ನಾನು ಮಿಲ್ಟ್ರಿನಲ್ಲಿದ್ದೆ. ಆಮೇಲೆ ಮಿಲ್ಟ್ರಿ ಬೇರೆ ನೇವಿ ಬೇರೆ, ಯಾಕೆಂದರೆ ನೀವೆಲ್ಲ ನೀರು ಮೇಲೆ ಇರ್ತೀರ, ಸುಮಾರು 6 ತಿಂಗಳು 1 ವರ್ಷ ಇರ್ತೀರ, ದಡಕ್ಕೆ ಬರೋದೇ ಕಷ್ಟ. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ಬದಲಾವಣೆ ಆಗಿಬಿಡುತ್ತೆ. ಅದು ಯಾವ ಅರ್ಥ ಇಟ್ಕೊಂಡು ಹೇಳೋರು ಗೊತ್ತಿಲ್ಲ. ಅದರಿಂದ ಕೇಳಿಲ್ವಾ ನೀವು ಯಾವತ್ತು ಕ್ಯಾರೆಕ್ಟರ್ ಬದಲಾವಣೆ ಅಂದರೆ ಏನಾಗುತ್ತೆ ಅಂತ? ಅದೇನಿಲ್ಲ, ಅವರಂದರೆ ಯು ಆರ್ ಅವೇ ಫ್ರಮ್ ದಿ ಲ್ಯಾಂಡ್. ಲ್ಯಾಂಡಲ್ಲಿದ್ದಾಗ ಬೇರೆ ಆಗುತ್ತೆ. ಲ್ಯಾಂಡಲ್ಲಿ ಇಲ್ಲದೆ ಅಂದರೆ ಏನು ಯೂಶ್ವಲಿ ನೇವಲ್ ಇದೆಲ್ಲ ಏನು ಬರ್ತಾರೆ ಅಂದರೆ ಅವರ ಆ ಪ್ರೈಮ್ ಏಜಲ್ಲಿ ಅವ್ರಿಗೆ ಒಂದು ಕಟ್ ಹಾಕ್ದಂಗೆ ಇರುತ್ತೆ. ಬಿಟ್ಟರೆ ಏನಾಗುತ್ತೆ ಅಂತ ಓಕೆ, ಆ ಥರದ್ದು ವಿಚಾರ. ನಮ್ಮ ತಂದೆ ಸ್ವಲ್ಪ ಆರ್ಥೋಡಾಕ್ಸ್, ಹಂಗಾಗಿ ಇಲ್ಲ ಅದು ಬೇಡ ನೀನು ಅಂತಂದರು. ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೆ. ಓ ಹಾಕ್ಬಿಟ್ಟು ಪೋಸ್ಟ್ ಆಫೀಸ್ ಬಾಕ್ಸ್ ಮುಂದೆನೇ ಕೂತಿದ್ದೆ. ಹಾಂ, ಅದು ಬಸವನಗುಡಿಯಲ್ಲಿ ನಮ್ಮ ಮನೆ ಇತ್ತು. ಬಸವನಗುಡಿ ಪಕ್ಕದಲ್ಲೇ ಪೋಸ್ಟಲ್ಲಿ ಹಾಕ್ಬಿಟ್ಟು ನನ್ನದು ಇದು ಕಲ್ ಬೆಂಚ್ಗಳು, ಅದು ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಹೌದು, ಹಿತವಾಗಿತ್ತು. ಕೂತಿದ್ದೆ. ಒಂದು ಸುಮಾರು ನಾನು ಹೇಳ್ತಾ ಇರೋದು ಒಂದು 4:30-5 ಗಂಟೆ ಸಂಜೆ ಹೊತ್ತು. ಆವಾಗ ಎಡಕಲ್ಗುಡ್ಡ ಚಂದ್ರು ಅಂತ ಅವನು ONK ಇದ್ರು ಅಂತ ಇದ್ದರು. ಅವರು ವಾಸ್ ಎನ್ ಎಡಿಟರ್ ಫಾರ್ ಕನ್ನಡಪ್ರಭ. ಅವ್ರ ಮನೆಗೆ ಹೋಗ್ಬಿಟ್ಟು ಇವನು ಬರ್ತಾಯಿದ್ದ. ಅಷ್ಟೊತ್ತಿಗೆ ವಂಶವೃಕ್ಷ ಪಿಕ್ಚರ್ ಆಗೋಗ್ಬಿಟ್ಟಿತ್ತು. ಆವಾಗ ಕಾರಂತನವರು ಹೈವದನ ಅಂತ ನಾಟಕ ಮಾಡಬೇಕಾಗಿತ್ತು. ಆವಾಗ ಕೇಳಿದ್ರು, ನೋಡು ಒಬ್ಬ ಕಪಿಲನ ಪಾತ್ರಕ್ಕೆ ಒಬ್ಬ ಬೇಕು, ಒಳ್ಳೆ ಗಟ್ಟಿಮುಟ್ಟಾಗಿರಬೇಕು ಅನ್ನೋಂತ. ಆಮೇಲೆ ಇವನ್ನ ದೇವದತ್ತ ಅಂತ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ರು. ಇವನು ನನ್ನನ್ನು ನೋಡ್ಬಿಟ್ಟು ಏನೋ ಮಾಡ್ತಾಯಿದ್ದೆ ಇಲ್ಲಿ ಅಂತ ಕೇಳ್ದೆ. ನಾನು ಹೇಳಿದೆ, ಏನಿಲ್ಲಪ್ಪ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು. ಅದಿರಲಿ ಬಿಡು, ನಿನಗೆ ಕಾರಂತರು ಗೊತ್ತಾ ಅಂತ ಕೇಳ್ದೆ. ನನಗೆ ಅಲ್ಲಿವರೆಗೂ ಕಾರಂತರು ಯಾರನ್ನು ಗೊತ್ತಿಲ್ಲಪ್ಪ ಅಂದೆ. ಹೋಗಲಿ ಹೈವದನ ನಾಟಕ ಓದಿದ್ಯಾ ಅಂದ. ಹೈವದನ ನಾನು ಏನು ಹಂಗಂದರೆ ಅಂದೆ. ಹಯವದನ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ. ಅಯ್ಯೋ ಏನು ಕನ್ನಡದ ಹುಡುಗ ನೀನು ಅಂತ ಹೇಳಿ BV ಕಾರಂತ್ ಅಂತ ಇವರು ವಂಶವೃಕ್ಷ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಇವರು ಒಳ್ಳೆಯ ನಾಟಕಕಾರರು. ಇವರು ಒಂದು ಪಾತ್ರಕ್ಕೆ ಹುಡುಕ್ತಾ ಇದ್ದಾರೆ. ನೀನು ನಾಳೆ ಲಿಪಿ ಪ್ರಿಂಟರ್ಸ್ ಅಂತ ಇದೆ, ಬೆಳಗ್ಗೆ ಹೋಗಿ ಅಲ್ಲಿ ಮೀಟ್ ಮಾಡು, ಅವರು ನಿನ್ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಏನಾದರೂ ಹೇಳ್ಬೋದು. ಒಂಥರ ಕಿವಿನಲ್ಲಿ ಒಂಥರ ಏನೋ ಬಿಟ್ಟಂಗೆ ಆಯ್ತು ನನಗೆ. ಹೌದಲ್ಲ ನಾಟಕ ಅಂತ ಹೇಳ್ಬಿಟ್ಟು ಹೋದೆ, ಅವ್ರನ್ನ ಮೀಟ್ ಮಾಡಿದೆ. ಸೆಲೆಕ್ಟೇ ಮಾಡಿಬಿಟ್ರು ನನ್ನ. ಸೆಲೆಕ್ಟೇ ಮಾಡಿಬಿಟ್ರು. ಸರಿ, ಓಕೆ 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 ಅಂದ್ಬಿಟ್ರು. ಆಮೇಲೆ ರಿಹರ್ಸಲ್ಸ್ ಎಲ್ಲ ಶುರು ಆಯಿತು. ಪುಸ್ತಕ ಕೊಟ್ಟರು, ಎಲ್ಲ ಹೋದೆ. ನಮ್ಮ ಅಪ್ಪನ ಅಂಗಡಿ ಇತ್ತು ಅಲ್ಲೇ ಬಾರಟಾಕೀಸ್ ಹತ್ರ. ನಮ್ಮಪ್ಪ ಏನು ಬೇಗ 5 ಗಂಟೆಗೆಲ್ಲ ಅಂಗಡಿ ಬಾಗಿಲು ಹಾಕೊಂಡು ಹೋಗ್ತಾ ಇದ್ದಾನಲ್ಲ ಅಂದ್ಬಿಟ್ಟು, ಯಾಕೆ ಅಂತ ನಮ್ಮ ತಂದೆ ಮನೇಲಿರಿದ್ರು. ಇಲ್ಲ ನಾಟಕಕ್ಕೆ ರಿಹರ್ಸಲ್ ಇದೆ ಅಂತ. ಏನು ಮತ್ತೆ ಶಿವರಾಜ್ ಕಣ್ಣೇನಪ್ಪ, ಎಲ್ಲಿ ನೇವಿ ಎಲ್ಲಿ ನಾಟಕ ಅಂದರು. ಏನು ಯಾವುದಕ್ಕೂ ಒಂದು ಫಿಕ್ಸ್ ಆಗಿಲ್ವಲ್ಲ ನೀನು ಅಂತ. ಹೋದೆ, ನಾಟಕ ರಿಹರ್ಸಲ್ ಆಯಿತು. 1-1.5 ತಿಂಗಳು ನಾನು, ವೈಶಾಲಿ ಮತ್ತು ಎಡಕಲ್ಗುಡ್ಡ ಚಂದ್ರು, ನಾವು 3 ಜನ ಆ ನಾಟಕದಲ್ಲಿ ಅಭಿನಯಿಸಿದ್ವಿ. ಆ ನಾಟಕನ ಬರೆದವರು ಗಿರೀಶ್ ಕಾರ್ನಾಡ್. ನಾನು ಹೇಳ್ತಾ ಇರೋದು 72ರಲ್ಲಿ ನಡೆದಿದ್ದು. 72. ಆವಾಗ ಈ ಹೊಸ ಅಲೆಯ ಚಿತ್ರಗಳು, ಆಮೇಲೆ ಹೊಸ ಇದು ನಾಟಕಗಳು ಮತ್ತು ಈ ಸಾಂಸ್ಕೃತಿಕ ಲೋಕದಲ್ಲಿ ಬದಲಾವಣೆಯ ಪರ್ವ, ಅದು ಒಂದು ಉತ್ತಮವಾದ ಬದಲಾವಣೆಯ ಪರ್ವ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಬಂದೆ. ನಾನಾಗಲಿ, ಲೋಕೇಶ್, CR ಸಿಂಹ ಆಗಿರ್ಬೋದು, ಅಥವಾ ಶ್ರೀನಿವಾಸ ಮೂರ್ತಿ ಆಗಿರ್ಬೋದು, ರಮೇಶ್ ಭಟ್ ಆಗಿರ್ಬೋದು, ಎಲ್ಲರೂ. ಆಮೇಲೆ ರಂಗಭೂಮಿಗೆ ಸಂಬಂಧಪಟ್ಟಾಗೆ ಹಾಡು, ಕುಣಿತ, ಅದು ಓವರ್ನೈಟ್ ಸಕ್ಸಸ್ ಆಗಿಬಿಟ್ಟೆ ನಾಟಕದಲ್ಲಿ. ಓವರ್ನೈಟ್ ಆ ತಂಡ ಈ ತಂಡ ಎಲ್ಲ ತಂಡದವರು ಕರೀತಾ ಇದ್ದಾರೆ, ಕಾಸು ಮಾತ್ರ ಇಲ್ಲ. ಆದರೆ ತಕ್ಷಣ ಏನಾಯಿತು, ಕಾಡೂನು ಪಿಕ್ಚರ್ ಶೂಟಿಂಗ್ ಶುರು ಆಯಿತು. ಆವಾಗ ಕಾರ್ನಾಡಿದ್ದವರು ಒಂದು ಪಾತ್ರಕ್ಕೆ, ಒಂದು ಸಣ್ಣ ಪಾತ್ರದಲ್ಲಿ ಕೆಂಚ ಅಂತ, ಅದಕ್ಕೆ ಹಾಕ್ಕೊಂಡ್ರು. ನನಗೆ ಆವಾಗ ಹೊಸ ಅಲೆಯ ಚಿತ್ರದ ಹೊಸ ಅನುಭವ ಆಯಿತು. ಅಲ್ಲಿವರೆಗೂ ಕ್ಯಾಮ್ರಾನೇ ನಾನು ನೋಡಿರಲಿಲ್ಲ. ಕ್ಯಾಮ್ರಾ ಅಂದರೆ ಹೇಗಿರುತ್ತೆ, ಮೂವಿ ಅಂದರೆ ಏನೂ ಗೊತ್ತಿಲ್ಲ. ಬಟ್ ಉತ್ಸಾಹ ಬೆಳೆಯೋಕ್ಕೆ ಶುರು ಆಗೋಯ್ತು. ಆಮೇಲೆ ಅವಾಗೆಲ್ಲ ಏರಿಫ್ಲೆಕ್ಸ್ ಅಂತ ಬರೋದು, ಅದು ಡ್ರರ್ ಅಂತ ಸೌಂಡು ಕ್ಯಾಮ್ರಾ ಆನ್ ಆದಾಗ, ಅದು ಕೇಳೋಕ್ಕೆ ಆನಂದ.
ರೀಲ್ ಆನ್ ಆಯಿತು ಅಂತ. ರೀಲ್ ಆನ್ ಆಯಿತು. ಅಲ್ಲಿಂದ ಎವ್ರಿಥಿಂಗ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್. ಕಾಡು, ಚೋಮನದ ಗುಡಿ, ತಬ್ಬಲಿ ನೀನಾದೆ ಮಗನೆ, ಒಂದಾನೊಂದು ಕಾಲದಲ್ಲಿ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರ ಕೆಲಸ ಮಾಡಿದೆ, ಅಸೋಸಿಯೇಟ್ ಡೈರೆಕ್ಟ್ರ ಕೆಲಸ ಮಾಡಿದೆ, ತಮಿಳು ಚಿತ್ರರಂಗಕ್ಕೆ ಹೋದೆ. ತುಂಬಾ ಎಲ್ಲವೂ ಕೇಳದೆ ಬಂದ್ಬಿಡ್ತು, ಇಲ್ಲ ಕೇಳಲಿಲ್ಲ, ಬಯಸದೇ ಬಂದ ಭಾಗ್ಯ. ಆದರೆ ಒಂದಂತೂ ನನಗೇನಾಯ್ತಂದರೆ, ಎಷ್ಟು ಜನ ನನ್ನನ್ನು ಪ್ರೀತಿಸೋಕ್ಕೆ ಶುರು ಮಾಡಿದ್ರು, ಎಷ್ಟು ಜನನ ಅವರು ನಮ್ಮ ನಾಟಕದಲ್ಲಿ ನೀನು ಮಾಡಬೇಕು, ನಮ್ಮ ಸಿನಿಮಾದಲ್ಲಿ ನೀನು ಮಾಡಬೇಕು ಅಂತ. ಪ್ರತಿಯೊಬ್ಬ ಹೊಸ ನಿರ್ದೇಶಕನ ಪ್ರಥಮ ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ನನ್ನ ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು. ಅದು ಮಣಿರತ್ನಂನ ಪಲ್ಲವಿ ಅನುಪಲ್ಲವಿ ಆಗಿರ್ಬೋದು, ಅದು ಅವರ ಮೊದಲನೇ ಚಿತ್ರ. ನಾಗಾಭರಣನ ಗ್ರಹಣ ಆಗಿರ್ಬೋದು, ಅದು ಅವನ ಮೊದಲನೇ ಚಿತ್ರ. ಆಮೇಲೆ TS ರಂಗನ ಗೀಜಗನಗೂಡ ಆಗಿರ್ಬೋದು, ಅದು ಅವನ ಮೊದಲನೇ ಚಿತ್ರ. CR ಸಿಂಹನ ಕಾಕನಕೋಟೆ ಆಗಿರ್ಬೋದು, ಅದು ಅವರ ಮೊದಲನೇ ಚಿತ್ರ. ಅದೇ ಥರ ಅನೇಕ ಜನ, ಅದು ನಾಗತೇಳಿ ಚಂದ್ರಶೇಖರರು, ಆಮೇಲೆ TN ಸೀತಾರಾಮ್, ಈ ಎಲ್ಲ ಏನು ರಂಗಭೂಮಿ ಮತ್ತು ಸಿನಿಮಾ ಎರಡರೂ ಮಾಡ್ತಾಯಿದ್ರು, ಅವರೆಲ್ಲ ನಾನು ಹಾಕ್ಕೋತಾಯಿದ್ರು. ಆಮೇಲೆ ಕಮರ್ಷಿಯಲ್ ಸಿನಿಮಾಗೆ ಬಂದೆ. ಕಮರ್ಷಿಯಲ್ ಸಿನಿಮಾದಲ್ಲಿ ಹೊಸ ಅನುಭವ ಆಯಿತು. ಆಮೇಲೆ ನಾ ಅದೇ ಹೇಳ್ತಾ ಇದ್ದೆ, ಮೊದಲೆಲ್ಲ ನಾಯಕ ಅಂದರೆ ಫುಲ್ ಫ್ಲೆಜ್ ನಾಯಕ ಕೊಡಲಿಲ್ಲ, ಉಪನಾಯಕ. ಹೌದು. ಆಮೇಲೆ ಅಲ್ಲಿಂದ ಸ್ವಲ್ಪ ದಿವಸ ಒಂದು 5-10 ವರ್ಷ ಮಾಡ್ತಾಯಿದ್ದೆ. ಆಮೇಲೆ ಬೇರೆ ಆರ್ಟಿಸ್ಟ್ಗಳು ಹೊಸ ನಾಯಕರು ಬಂದಾಗ ಅವ್ರ ಜೊತೆ ವಿಲನ್, ಖಳನಾಯಕ, ಉಪನಾಯಕ, ಖಳನಾಯಕ. ಅಲ್ಲಿಂದ ನೆಕ್ಸ್ಟು ಪೋಷಕ ನಟ. ಈಗ ತಂದೆ ಪಾತ್ರ, ಅಜ್ಜನ ಪಾತ್ರ, ಹಂಗೆ ಬರ್ತಾಯಿದ್ದೆ.